ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಳಿಯಂದ್ರೆ ಕಾಫಿ ಟೀ ಏನ್ ಬೇಕು ಅಂತ ಕೇಳಿ ಮಾಡಿ. ಮಾವ, ಕಾಫಿ ಟೀ ಏನು ಬೇಡ, ಅದು ಲಗ್ನ ಪತ್ರಿಕೆಗೆ ಡೀಟೇಲ್ ಕೊಡ್ಬೇಕಿತ್ತು. ವಿಷಯ ರೆಡಿ ಇದೆಯಾ ಅಂತ ಕೇಳೋದಕ್ಕೆ ಬಂದೆ. ಅದನ್ನ ರೆಡಿ ಮಾಡಿಟ್ಟಿದ್ದೀನಿ, ಒಂದ್ ನಿಮಿಷ ತರ್ತೀನಿ. ಸಾರಿ. ಅಪ್ಪನ ವಿಷಯದಲ್ಲಿ ಮತ್ತೆ ಮತ್ತೆ ತಪ್ಪು ಮಾಡ್ತಿದ್ದೀರಾ. ನಾನ್ ಮೊದ್ಲೇ ಕೋಪದಲ್ಲಿದ್ದೀನಿ, ಇಲ್ಲಿಂದ ಹೋಗಿ. ಕೋಪ ಮಾಡ್ಕೊಂಬಿಡಿ ಪ್ಲೀಸ್, ನಾನೇನು ಮಾಡಿಲ್ಲ. ಅಳಿಯಂದ್ರೆ ನಮ್ ಕಡೆ ಯಾರ್ಯಾರ ಹೆಸರು ಇರ್ಬೇಕು ಅಂತ ವಿವರವಾಗಿ ಬರ್ದಿದ್ದೀನಿ, ನೀವೊಂದ್ಸಲಿ ಅದನ್ನ ನೋಡ್ಬಿಡಿ. ಸರಿ ಮಾವ. ಅಳಿಯಂದ್ರೆ ಮದುವೆ ಪತ್ರಿಕೆ ಸ್ಯಾಂಪಲ್ಲು ಮನೆಯಲ್ಲೆಲ್ರಿಗೂ ತೋರಿಸಿದ್ರ? ಏನಂದ್ರು? ವೆಡ್ಡಿಂಗ್ ಕಾರ್ಡ್ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ ಗೊತ್ತಾ ಮಾವ? ಯಾರಿದನ್ನು ಸೆಲೆಕ್ಟ್ ಮಾಡಿದ್ದು? ಸೆಲೆಕ್ಷನ್ ಸೂಪರ್ ಅಂತ ಹೇಳ್ತಿದ್ರು. ನನ್ನ ತಂಗಿಂದಿರಿಬ್ರು ನೀವಾ ಇಲ್ಲ ಅದಕ್ಕಿನ ಸೆಲೆಕ್ಟ್ ಮಾಡಿದ್ದು ಅಂತ ಕೇಳ್ತಿದ್ರು. ನಾನು ಅದಕ್ಕೆ ನಮ್ಮ ಮಾವ ಸೆಲೆಕ್ಟ್ ಮಾಡಿದ್ದು ಅಂತ ಎಷ್ಟು ಖುಷಿಯಿಂದ ಹೇಳ್ಕೊಂಡೆ ಗೊತ್ತಾ? ಮಾವ ಆಗಿನ ಕಾಲದವ್ರು ಆಗಿದ್ರು, ಈಗಿನ ಕಾಲದವ್ರ ತರ ಥಿಂಕ್ ಮಾಡ್ತಾರಲ್ಲ ಅಂತ ಅನ್ಕೋತಿದ್ರು. ಅಪ್ಪಪ್ಪ, ಸುಳ್ಳು ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಾ. ನಿಮ್ ಟ್ರೈನ್ಗೆ ಸ್ವಲ್ಪ ಬ್ರೇಕ್ ಹಾಕಿ ನಿಜ ಹೇಳಿ. ಅಳಿಯಂದ್ರೆ ನಿಮ್ಮ ಹತ್ರ ಕೆಲವು ವಿಷಯ ತಿಳ್ಕೊಬೇಕಿತ್ತು. ಅದು ನನ್ನ ಮಗಳು ಮದುವೆ ವಿಚಾರದಲ್ಲಿ ನನ್ನ ಯೋಗ್ಯತೆಗೂ ಮೀರಿ ಮದುವೆ ಮಾಡ್ತಾ ಇದ್ದೀನಿ. ನನ್ನ ಆಸೆ ಏನು ಅಂದ್ರೆ ನನ್ನ ಮಗಳ ಮದುವೆನ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು. ಅಪ್ಪ ಆಗಿ ನಾನಿದನ್ನು ಮಾಡಲೇಬೇಕು. ದಯವಿಟ್ಟು ಏನು ಬೇಸರ ಮಾಡ್ಕೋಬೇಡಿ. ಅಯ್ಯೋ ಮಾವ, ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿದೆ? ಮದ್ವೆನ ಎಷ್ಟು ಚೆನ್ನಾಗಿ ಮಾಡ್ಬೇಕಂತ ನೀವು ಆಸೆ ಪಟ್ಟಿದ್ದೀರೋ ಆ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ. ಹೇ, ನೀವು ಕೈಯಲ್ಲಿ ತೋರಿಸಿದ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಮಾವ. ತಲೆ ಮೇಲೆ ಇಟ್ಕೊಂಡ್ ಮಾಡ್ತೀರಾ? ತಲೆಗೆ ಹೊಡಿಯೋ ತರ ಸುಳ್ಳು ಹೇಳ್ತಿದ್ದೀರಾ ನೀವು. ಆದ್ರೂ ಚೆನ್ನಾಗಿ ಬೆಣ್ಣೆ ಹಚ್ತೀರಾ.